ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಮಹಾತ್ಮ ಬಸವೇಶ್ವರವರ 5 ರೂಪಾಯಿನ ಕೊಮೊಮೆರಿಟಿ ನಾಣ್ಯ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಇದರ ಬೆಲೆ ಏನು, ಮಾರಾಟ ಮಾಡ್ಬೋದಾ, ಮಾಡೋದಕ್ಕಾಗೋದಿಲ್ವಾ, ಮತ್ತು ಯಾವ ಒಂದು ಕಂಡೀಷನಲ್ಲಿ ಇರಬೇಕು ಈ ಒಂದು ನಾಣ್ಯ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಈ ಒಂದು ವಿವರಣೆ ಕೊಡ್ತಾ ಇದ್ದೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ನಮ್ಮ ಕನ್ನಡ ನಾಡಿನ ಈ ಒಬ್ಬ ಮಹಾನ್ ಸಾಧಕರ ಈ ಒಂದು ನಾಣ್ಯದ ಬಗ್ಗೆ ನಾನು ತಿಳ್ಕೊಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿನೇ ವಿಡಿಯೋ ಕೊನೆವರೆಗೂ ನೋಡಿ. 12ನೇ ಶತಮಾನದಲ್ಲಿ ಬಂದಂತಹ ಬಸವಣ್ಣನವರ ಈ ವಚನ ಮಂಟಪ ಅಂತ ಏನಿತ್ತಲ್ಲ, ವಚನ ಸಾಹಿತ್ಯ ಹರಿಕಾರರು, ಪಿತಾಮಹರು, ಅವರ ನಾಣ್ಯದ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು ತುಂಬ ಸೂಕ್ತವಾದಂತಹ ಒಂದು ನಾಣ್ಯಗಳ ಬಗ್ಗೆ ನಾವು ವಿವರಣೆ ತಿಳ್ಕೊಳ್ಳೋವಂಥದ್ದು ಅತ್ಯದ್ಭುತವಾದಂತಹ ಒಂದು ಕೆಲಸ. ನಾವು ಅವರಿಗೆ ಸಲ್ಲಿಸುವಂತಹ ಒಂದು ಸೇವೆ, ಅವರು ನಡೆಸಿಕೊಟ್ಟಂತಹ, ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೆಯುವಂಥದ್ದು ತುಂಬ ಶ್ರೇಷ್ಠವಾದದ್ದು. ಈ 5 ರೂಪಾಯಿನ ಕೊಮೊಮೆರಿಟಿವ್ ನಾಣ್ಯಗಳು 2 ಬಗೆಯಲ್ಲಿ ಬಂದಿರುವಂಥದ್ದು. ಒಂದು ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ, ಮತ್ತೊಂದು ಕಾಪರ್ ನಿಕಲ್ನ ನಾಣ್ಯ. ಎರಡೂ ಕೂಡ UNC ಕಂಡೀಷನಲ್ಲೇ ಇರಬೇಕು. UNC ಅಂದ್ರೇನು, ಅನ್ಸರ್ಕ್ಯುಲೇಟೆಡ್ ಕಂಡೀಷನಲ್ಲೇ ಇರಬೇಕು. ಚಲಾವಣೆಯಾಗದಂತಹ ಕಂಡೀಷನ್, ಚಲಾವಣೆಯಾಗದಂತಹ ಸ್ಥಿತಿಯಲ್ಲೇ ಇರಬೇಕು. ಅಂತಹ ನಾಣ್ಯಗಳಿಗೆ ಸ್ವಲ್ಪ ಬೇಡಿಕೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಪ್ರೂಫ್ ಸೆಟ್ಟಲ್ಲಿ ಬಂದಿದೆ, UNC ಸೆಟ್ಗಳಲ್ಲಿ ಬಂದಿರುವಂಥದ್ದು ಈ ಒಂದು ನಾಣ್ಯ. ಹಾಗಾದರೆ ನೀವು ಕೇಳ್ಬೋದು, ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ ಇಂಪಾರ್ಟೆಂಟಾ, ಇಲ್ಲಾಂದರೆ ಕಾಪರ್ ನಿಕಲ್ನ ನಾಣ್ಯ ಇಂಪಾರ್ಟೆಂಟಾ ಅಂತ. ಎರಡೂ ಕೂಡ ಆಲ್ಮೋಸ್ಟ್ ಒಂದೇ ತಕಡಿಯಲ್ಲಿ ಇಟ್ಟಂಗೆ ಅಂತ ಅಂದ್ಕೊಳ್ಳಿ. ಆದರೆ ನಾಣ್ಯಗಳ ರೇರಿಟಿ ವಿಚಾರಕ್ಕೆ ಹೋದರೆ ಈ ಸ್ಟೈನ್ಲೆಸ್ ಸ್ಟೀಲ್ನ UNC ನಾಣ್ಯ ಸ್ಕೇರ್ ಕ್ಯಾಟಗರಿಲಿದ್ದರೆ, ಕಾಪರ್ ನಿಕಲ್ನ UNC ನಾಣ್ಯ ಕಾಮನ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಯಾಕೆಂದರೆ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ UNC ಸಿಗುವಂಥದ್ದು ತುಂಬ ಅಪರೂಪ. ಬಳಸಿರೋ ನಾಣ್ಯಗಳು ನಿಮ್ಗೆ ಸಿಕ್ಬಿಡುತ್ತೆ. 5 ರೂಪಾಯಿ ನಾಣ್ಯಕ್ಕೆ 6ರಿಂದ 7 ರೂಪಾಯಿ ಸಿಗುತ್ತೆ ಅಷ್ಟೇ. ಅದೇ UNC ಕಾಯಿನ್ ಬೇಕು ಅಂದರೆ ನಿಮಗೆ 50-100 ರೂಪಾಯಿವರೆಗೂ ನೀವೇ ದುಡ್ಡು ಕೊಟ್ಟು ತೊಗೊಬೇಕು, ನಿಮ್ಮ ಹತ್ರ ಬರೋದೇ ಇಲ್ಲ. ಯಾಕಪ್ಪ ಇಷ್ಟೊಂದು ರೇರ್ ಆಯಿತು ಅಂದರೆ, ಬಳಕೆಯಲ್ಲಿ ಸುಮಾರು ನಾಣ್ಯಗಳು ಬಳಕೆಯಲ್ಲೇ ಇರುವಂಥದ್ದು. ನಿಮ್ಮೆಲ್ಲ ಸರ್ಕ್ಯುಲೇಷನಲ್ಲಿ ಸುಮಾರು ನಾಣ್ಯಗಳು ಸಿಕ್ಬಿಡ್ತವೆ. ಆದರೆ UNC ಕಂಡೀಷನ್ ನಾಣ್ಯಗಳು ಕಾಪರ್ ನಿಕಲಲ್ಲೂ ಸಿಗ್ತಾಯಿಲ್ಲ ಮತ್ತು ಸ್ಟೈನ್ಲೆಸ್ ಸ್ಟೀಲ್ನಲ್ಲೂ ಸಿಗ್ತಾಯಿಲ್ಲ. ಹಾಗಾಗಿನೇ ಇವು ಸ್ವಲ್ಪ ರೇರ್ ಮಟ್ಟಕ್ಕೆ ಹೋಗಿರುವಂಥದ್ದು. ಅಂದರೆ ಬೆಲೆಯ ವಿಚಾರದಲ್ಲಿ ಅಲ್ಲ, ಕಲೆಕ್ಷನ್ನ ವಿಚಾರದಲ್ಲಿ. ಕಲೆಕ್ಟರ್ಸ್ಗೆ ಸಿಗ್ತಾಯಿಲ್ಲ UNC ಕಾಯಿನ್ಗಳು. ನನಗೂ ಕೂಡ ಸುಮಾರು ಜನ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸ್ತಾ ಇದ್ದೀರಾ, ಬರೀ ಎಲ್ಲವೂ ಕೂಡ ಯೂಸ್ಡ್ ಕಾಯಿನ್ ಇರುವಂಥದ್ದು. ಯೂಸ್ಡ್ ಕಾಯಿನು ನಾರ್ಮಲ್ ಕಾಯಿನ್ಸ್ ಆಗಿಬಿಡ್ತವೆ. ಈ 5 ರೂಪಾಯಿ ಕಾಯಿನ್ಗೆ ಕಾಪರ್ ನಿಕಲ್ದಕ್ಕೆ 7ರಿಂದ 8 ರೂಪಾಯಿ ಸಿಕ್ಕಿದ್ರೆ, ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯಕ್ಕೆ 6 ರೂಪಾಯಿ ಸಿಗುತ್ತೆ. 5 ರೂಪಾಯಿಗೆ 6 ರೂಪಾಯಿ ಯೂಸ್ಡ್ ಕಾಯಿನು. UNC ನನ್ನ ಹತ್ರ ಕೆಲವೊಂದು ಕಲೆಕ್ಷನಲ್ಲಿದ್ದಾವೆ, ಅದಕ್ಕೆ ಸ್ವಲ್ಪ ಬೆಲೆ ಇರುವಂಥದ್ದು. 50-100 ರೂಪಾಯಿ ಕೊಟ್ಟು ನಾನು ಖರೀದಿ ಮಾಡಿರುವಂಥದ್ದು. ಮತ್ತು ಅದೇ ರೀತಿ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ. ಈ ನಾಣ್ಯದ ಕಾಪರ್ ನಿಕಲ್ನ ವರ್ಷನ್ ಇದೆಯಲ್ಲ, ಅದು 9 ಗ್ರಾಮ್ ತೂಕ ಇದ್ದು 23 mm ಡಯಾಮೀಟರನ್ನು ಹೊಂದಿರುವಂಥದ್ದು. ಮತ್ತು ಸ್ಟೈನ್ಲೆಸ್ ಸ್ಟೀಲ್ನ ನಾಣ್ಯ 6 ಗ್ರಾಮ್ ತೂಕವಿದ್ದು 23 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು. ನಾಣ್ಯದ ಎಡ್ಜಸ್ ಬಂದು ಎರಡರಲ್ಲೂ ಕೂಡ, ಕಾಪರ್ ನಿಕಲ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಎರಡರಲ್ಲೂ ಕೂಡ ಮಿಲ್ಡ್ ಎಡ್ಜಸ್ಸನ್ನು ಹೊಂದಿರುವಂಥದ್ದು. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 2 ನಾಣ್ಯಗಳನ್ನು ನೀವು ಗಮನಿಸಿ. ಅಬ್ಸರ್ವ್ ಸೈಡ್ನಲ್ಲಿ ರಾಷ್ಟ್ರೀಯ ಲಾಂಛನ, 5 ರೂಪಾಯಿನ ಡಿನಾಮಿನೇಷನ್ ಸಿಂಬಲ್, ಸತ್ಯಮೇವ ಜಯತೆ, ಇಂಡಿಯನ್ ರುಪೀಸ್ ಅಂತ ಇಂಗ್ಲೀಷಲ್ಲಿ ಮತ್ತು ಭಾರತ ರೂಪಾಯಿ ಅಂತ ಹಿಂದಿಯಲ್ಲಿ ಬರೆದಿರುವಂಥದ್ದು. ಮತ್ತು ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ನೀವು ಬಂದರೆ ಮಹಾತ್ಮ ಬಸವೇಶ್ವರವರ ಅತ್ಯದ್ಭುತವಾದಂತಹ ಪೋರ್ಟ್ರೇಟನ್ನು ಸೆಂಟ್ರಲ್ಲಿ ಲೊಕೇಟ್ ಮಾಡಿ, ಅದರ ಸುತ್ತಲೂ ಕೂಡ ಮಹಾತ್ಮ ಬಸವೇಶ್ವರ ಅಂತ ಹಿಂದಿಯಲ್ಲಿ ಬರೆದಿರುವಂಥದ್ದು. ಮಹಾತ್ಮ ಬಸವೇಶ್ವರರ ಹಿಂದಿಯಲ್ಲಿ ಬರೆದಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಕಾಪರ್ ನಿಕಲ್ದು ನಿಮಗೆ UNC ಕಾಯಿನು ಈಸಿಯಾಗಿ ಸಿಕ್ಬಿಡುತ್ತೆ, 50-60 ರೂಪಾಯಿಗೆ ಸಿಕ್ಬಿಡುತ್ತೆ. ಬಟ್ ಸ್ಟೈನ್ಲೆಸ್ ಸ್ಟೀಲ್ದು UNC ಕಾಯಿನು ಸುಮಾರು 100 ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು 2026ರಲ್ಲಿ. ನೀವು ಬೆಲೆ ಕೂಡ ನೋಡ್ತಾ ಇದ್ದೀರಾ, ಪುಸ್ತಕದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, UNC ಕಾಯಿನ್ಗಳು ಅಂದ್ಕೊಂಡು ನೀವು ನಾರ್ಮಲ್ ಎಕ್ಸ್ಟ್ರಾ ಫೈನ್ ಕಂಡೀಷನ್ UNC ಥರ ಕಾಣಿಸ್ಬಿಡುತ್ತೆ, ಸ್ವಲ್ಪ ಶೈನಿಂಗ್ ಇರುತ್ತೆ, ತೊಗೊಂಡೋಗ್ತೀರಾ. 5 ರೂಪಾಯಿ ಕಾಯಿನ್ಗೆ 10 ರೂಪಾಯಿ ಸಿಗುತ್ತೆ. ಎಕ್ಸ್ಟ್ರಾ ಫೈನ್ ಅಂದರೆ ಆಲ್ಮೋಸ್ಟ್ UNC ಲೆಕ್ಕದಲ್ಲೇ ಇರುತ್ತೆ, ಏನು ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅಂಥದ್ದಕ್ಕೆ ಒಂದು 5-10 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ. ಆ ಒಂದು ಉದ್ದೇಶಕ್ಕೆ ನಾನು ಹೇಳುವಂಥದ್ದು, ಕಲೆಕ್ಟರ್ಸ್ ಯಾವುದನ್ನು ನೋಡ್ತಾರೆ, ಕಡಿಮೆ ಪ್ರೈಸಲ್ಲಿರೋದು ಯಾವುದೇ ಆದರೂ ಕೂಡ ಬಿಲೋ 500-1000 ರೂಪೀಸ್ ಇದ್ದರೆ UNCನೇ ತೊಗೊಂಬಿಡೋಣ ಅಂತ ಅಂದ್ಕೊತಾರೆ. ಎಕ್ಸ್ಟ್ರಾ ಫೈನ್ ಕಂಡೀಷನ್ಗೆ 100 ರೂಪಾಯಿ ಕೊಡೋದಕ್ಕಿಂತ UNC ಕಂಡೀಷನ್ಗೆ 1000 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾವುದೇ ಕಾಯಿನ್ ಆಗಿರ್ಬೋದು. ಈ ಎಕ್ಸಾಂಪಲ್ಲು
ಈ ನಾಣ್ಯ ನಾನು ಖರೀದಿ ಮಾಡಬೇಕು, ಅದನ್ನು ಕಲೆಕ್ಷನ್ಗೆ ಇಟ್ಕೊಬೇಕು ಅಂದರೆ UNC ಕಾಯಿನ್ಗೆ ಹೋಗ್ಬಿಡ್ತೀನಿ. ಯಾಕೆಂದರೆ ಯೂಸ್ಡ್ ಕಾಯಿನ್ ನನಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ. UNC ಕಾಯಿನು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇವತ್ತು ₹100 ಇರುವಂಥದ್ದು ನಾಳೆ ₹1000 ಆಗುತ್ತೆ ಅಂತ ಗೊತ್ತಿದ್ದೆ ನಾನೇನು ಮಾಡ್ತೀನಿ ಅಂದರೆ UNC ಕಾಯಿನ್ಗಳನ್ನ ಪ್ರಿಫರ್ ಮಾಡ್ತೇನೆ. ಯಾವುದೇ ಕಾಯಿನ್ ಆಗಿರ್ಬೋದು, UNC ಕಾಯಿನ್ ಇತ್ತು ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಇನ್ನೂ ಈ ಥರದ ವಿಡಿಯೋಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಣ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆ, ಭಾರತೀಯ ನಾಣ್ಯಗಳಾಗಿರ್ಬೋದು, ವಿದೇಶಿ ನಾಣ್ಯಗಳಾಗಿರ್ಬೋದು, ವಿದೇಶಿ ಕರೆನ್ಸಿಗಳಾಗಿರ್ಬೋದು, ಎಲ್ಲದರ ಬಗ್ಗೆಯೂ ಸಂಕ್ಷಿಪ್ತವಾದಂಥ ವಿವರಣೆ ನಾನು ಕೊಡ್ತಾ ಇರ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.